2024-25ನೇ ಸಾಲಿನ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ರಾಜ್ಯಾದ್ಯಂತ 73.45% ಫಲಿತಾಂಶ ಬಂದಿದೆ. ಮೂರು ವಿಭಾಗ ಸೇರಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮೂರು ವಿಭಾಗವನ್ನು ಸೇರಿ ಅಗೈನ್ ಈ ಬಾರಿಯ ರಿಸಲ್ಟ್ನಲ್ಲೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಜೊತೆಗೆ ಮೂರು ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥವರು ಬಾಲಕಿಯರು. ಮೂರು ವಿಭಾಗ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮೂರು ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥದ್ದು ವಿದ್ಯಾರ್ಥಿನಿಯರು. ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದ ಮೂರು ವಿದ್ಯಾರ್ಥಿನಿಯರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಎಲ್ಲರೂ ಕೂಡ ಖುಷಿಯನ್ನು ಹಂಚ್ಕೋತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಪರಿಶ್ರಮ ಪಟ್ಟಿದ್ದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ಯಾವಾಗಲೂ ಇದನ್ನು ಬೇರೆಯವರು ಮಾದರಿಯಾಗಿ ಪರಿಗಣಿಸಬೇಕು. ಪಿ ಯು ಸಿ ಅಂದ ತಕ್ಷಣ ದೊಡ್ಡ ಬಂಡೆ ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತಲ್ಲಪ್ಪ ಅಂತ ಅಲ್ಲ. ಅದು ಹೆವಿ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್, ಕ್ಲಾಸ್ ಅಟೆಂಡ್ ಆಗೋದು ಇಂಪಾರ್ಟೆಂಟ್, ಲೆಕ್ಚರರ್ಸ್ ಪಾಠವನ್ನು ಕೇಳುವಂಥದ್ದು ಇಂಪಾರ್ಟೆಂಟು. ಅದನ್ನು ಬಿಟ್ಟು ಕಾಲೇಜ್ಗೂ ಕರೆಕ್ಟಾಗಿ ಹೋಗ್ದೇನೆ, ಟ್ಯೂಷನ್ ಎಲ್ಲ ಸಬ್ಜೆಕ್ಟ್ಗೂ ಸೇರಿಕೊಂಡು ಟ್ಯೂಷನಲ್ಲೂ ಕರೆಕ್ಟಾಗಿ ಓದ್ದೇನೆ, ಕರೆಕ್ಟಾಗಿ ಎಕ್ಸಾಮ್ ಬರೀದೇನೆ, ಆ ಥರ ಟೆನ್ಷನ್ ತೊಗೊಂಡವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಸರ್ತಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. 73.45% ರಿಸಲ್ಟ್. ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಾ ವಿಭಾಗದಲ್ಲಿ ಸಂಜನಾ ಬಾಯಿ ಫಸ್ಟ್ ರ್ಯಾಂಕ್, ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀ ಫಸ್ಟ್ ರ್ಯಾಂಕ್, ಸೈನ್ಸ್ನಲ್ಲಿ ಅಮೂಲ್ಯ ಫಸ್ಟ್ ರ್ಯಾಂಕ್. ಎಲ್ಲರೂ 599 600ಕ್ಕೆ 1-2 ಮಾರ್ಕ್ಸ್ ಮಾತ್ರ ಹೋಗಿರುತ್ತೆ ಅಂತಂದರೆ 6 ಸಬ್ಜೆಕ್ಟ್ಗಳಿಂದ, ಅಂದರೆ 4 ಸಬ್ಜೆಕ್ಟು 2 ಲ್ಯಾಂಗ್ವೇಜ್ನಲ್ಲಿ ಅವ್ರು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿರ್ತಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹಾಗಿರುತ್ತೆ ಅವರ ವರ್ಕ್. ಪರ್ಫೆಕ್ಟಾಗಿ ಓದಿರ್ತಾರೆ, ಪರ್ಫೆಕ್ಟಾಗಿ ಬರೆದಿರ್ತಾರೆ ಆ್ಯಂಡ್ ರಿಸಲ್ಟನ್ನು ತೊಗೊಂಡಿದ್ದಾರೆ. ಎಗೈನ್ ರಾಜ್ಯದಲ್ಲಿ ಈ ಸರ್ತಿ ವಿದ್ಯಾರ್ಥಿನಿಯರದ್ದೇ ಮೇಲುಗೈ. ಪ್ರತಿ ಸರ್ತಿನೂ ಅವರೇ ಬರ್ತಾರೆ. ಬಾಲಕಿಯರದ್ದೇ ಮೇಲುಗೈ ಪ್ರತಿ ವರ್ಷದಲ್ಲೂ ಕೂಡ. ಯಾಕೆಂದರೆ ಪಾಪ ಕಷ್ಟಪಟ್ಟು ಓದಿರ್ತಾರೆ ಮನೇಲಿ. ಹುಡುಗರು ಅವರು ಏನು ಹಾಗೇನಲ್ಲ, ಬಟ್ ಅವರು ಒಳ್ಳೆ ರಿಸಲ್ಟನ್ನು ತೊಗೊಂಡಿದ್ದಾರೆ ಈ ಸರ್ತಿ. ಪ್ರತಿ ಸರ್ತಿಯಂತೆ ಫಸ್ಟ್ ಪ್ಲೇಸ್ ಯಾವಾಗಲೂ ಗರ್ಲ್ಸ್ಗೆ ಹೋಗುತ್ತೆ, ಬಾಯ್ಸಿಗೆ ಸೆಕೆಂಡ್ ಪ್ಲೇಸ್. ಏನೇನೋ ಭವಿಷ್ಯದ ಕನಸುಗಳನ್ನ ಕಂಡಿರ್ತಾರೆ. ಈಗ ನಾನು ಕಾಮರ್ಸ್ ಅಮೂಲ್ಯನ ಕೇಳ್ತಾ ಇದ್ದಾಗ ಕೇಳಿದ್ದು ನನಗೆ CA ಮಾಡಬೇಕು, ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕು ಅಂತ ಆಸೆ ಇದೆ ಅಂತ.